ನಮಸ್ಕಾರ. ನೀಲೇಶ್ ರಾಯಚೂರು ಹತ್ತಿರ ಒಂದು ಹಳ್ಳಿಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಇವನು ವಿದ್ಯಾಭ್ಯಾಸದಲ್ಲಿ ಜಾಣನಾಗಿದ್ದ. ಆದರೆ ಕೆಟ್ಟವರ ಸಹವಾಸ ಮಾಡಿ ಹಾಳಾಗೋಗಿದ್ದ. ಮೋಜು ಮಸ್ತಿ ಅಂತ ಊರೂರು ತಿರುಗುವುದು, ಬೇರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಸುತ್ತುವುದು, ಡೈಲಿ ಮನೆಗೊಂದು ಯಾವುದಾದ್ರೂ ಖ್ಯಾತೆ ತಗೊಂಡು ಬರೋದು ಇವನಿಗೆ ರೂಢಿಯಾಗೋಗಿತ್ತು. ಅವನ ಅಪ್ಪ ಅಮ್ಮನಿಗೆ ಇದೊಂದು ದೊಡ್ಡ ತಲೆನೋವು ಆಗೋಗಿತ್ತು. ನೀಲೇಶ್ ಬರುತ್ತಾ ಬೆಟ್ಟಿಂಗನ್ನು ಮೈಗಂಟಿಸಿಕೊಂಡ. ಈ IPL ಸೀಸನ್ ಬಂದರೆ ಸಾಕು ಅವನಿಗೆ ಎಲ್ಲಿಲ್ಲದ ಖುಷಿ ಆಗ್ತಿತ್ತು. ಮನೆಯಲ್ಲಿ ಓದೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ದುಡ್ಡುಗೋಸ್ಕರ ಕೈ ಚಾಚಿಸಿದ್ದ. ಅವ್ರು ಕೊಟ್ಟಿರೋ ದುಡ್ಡಿನಲ್ಲಿ ಬೆಟ್ಟಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಮೊದಲು ಸಣ್ಣ ಪುಟ್ಟ ದುಡ್ಡು ಗೆದ್ದ ಅವನಿಗೆ ಹಣದ ಮೇಲೆ ವ್ಯಾಮೋಹ ವಿಪರೀತವಾಯಿತು. ಹಣದ ಬೆಲೆ ಗೊತ್ತಾಗಲಿಲ್ಲ. ದುರಾಸೆಯಿಂದ ಬೆಟ್ಟಿಂಗ್ನಲ್ಲಿ ಹೆಚ್ಚು ಹಣ ಹಾಕಿ ಸೋಲಿನ ಗುಲಾಮನಾಗಲು ಶುರುವಾದ. ಅದರಿಂದ ಸಾಲನೂ ಮಾಡಿಕೊಂಡ. ಕೆಟ್ಟವರ ಸಹವಾಸ, ಅವರನ್ನೇ ನಂಬಿಕೊಂಡಿದ್ದ ಅವನಿಗೆ ನಂಬಿಕೆ ದ್ರೋಹ ಅನ್ನೋದು ಕಪಾಳಕ್ಕೆ ಹೊಡೆದಿತ್ತು. ಯಾರೂ ಕೂಡ ಅವನಿಗೆ ಹಣ ಕೊಡಲು ಮುಂದೆ ಬರಲಿಲ್ಲ. ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ತುಂಬ ನೊಂದ್ಕೋತಾರೆ ಅಂತ ತನ್ನೊಳಗೆ ಮುಚ್ಚಿಟ್ಕೊಂಡ. ಸಾಲ ಕೊಟ್ಟವ್ರು ಹೆಂಗೆ ಸುಮ್ಮನಿರ್ತಾರೆ ಹೇಳಿ? ಅವರ ಕಿರಿಕಿರಿ ತಾಳಲಾರದೆ ಅವನು ಬೆಂಗಳೂರತ್ತ ಮುಖ ಮಾಡಬೇಕಾಯಿತು. ಮನೆಯಲ್ಲಿ ಅವನ ತಂದೆ ತಾಯಿಗೆ ಬೆಂಗಳೂರಿನಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ಕೆಲಸ ಇದೆ ಅಂತ ಸುಳ್ಳು ಹೇಳಿ ದುಡಿದು ಮುಟ್ಟಿಸಿದರಾಯಿತು ಅಂತ ಬೆಂಗಳೂರಿಗೆ ಬಂದ. ನಮ್ಮ ಬೆಂಗಳೂರಲ್ಲಿ ಯಾವುದೇ ಕೆಲಸ ಸಿಗದೇ ಇರೋನಿಗೆ ಬಾಚಿ ತಬ್ಕೊಳ್ಳೋ ಕೆಲಸ ಅಂದರೆ ಡೆಲಿವರಿ ಫೀಲ್ಡ್. ಇವನು ಓದಿಗೆ ಯಾವುದೇ ಕೆಲಸ ಸಿಗದೇ ಇರುವಾಗ ಇವನನ್ನು ಕರೆದು ಜೀವನ ಕೊಟ್ಟಿದ್ದು ಡೆಲಿವರಿ ಫೀಲ್ಡ್. ಈ ಡೆಲಿವರಿ ಹಬ್ಗಳಲ್ಲಿ ಬಾಡಿಗೆ ಬೈಕು, ರೂಮ್ಗಳ ವ್ಯವಸ್ಥೆ ಇರುತ್ತೆ. ಅದು ಅವನಿಗೆ ಬೆಂಗಳೂರಲ್ಲಿ ಉಳ್ಕೊಳ್ಳೋಕ್ಕೆ ಜಾಸ್ತಿ ಕಷ್ಟ ಅನ್ನಿಸ್ಲಿಲ್ಲ. ಇಲ್ಲಿವರೆಗೆ ಜೀವನ ಸಲಿಸು ಅಂದ್ಕೊಂಡಿದ್ದ ಅವನಿಗೆ ಕೆಲವು ದಿನಗಳ ನಂತರ ಸಾಲ ಕೊಟ್ಟೋರಿಂದ ಬೆದರಿಕೆ, ಮನೆಯಲ್ಲಿ ಗೊತ್ತಾಗುತ್ತೆ ಎಂಬ ಅಂಜಿಕೆ ಅವನನ್ನು ಮಲಗೋಕ್ಕೆ ಬಿಡ್ತಿರಲಿಲ್ಲ. ಅವನು ಹಗಲು ರಾತ್ರಿ ಆದರೂ ಸರಿ ದುಡಿದು ಈ ಸಾಲನ ತೀರಿಸಬೇಕು ಅಂದ್ಕೊಂಡ. ಕೆಲವೊಂದಿಷ್ಟು ದಿನ ರಾತ್ರಿ ಡೆಲಿವರಿ ಕೊಡೋಕ್ಕೂ ಕೂಡ ಹೋದ. ಓವರ್ ನೈಟ್ ಕೆಲಸ ಮಾಡಿದ್ರಿಂದ ಇವನು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯಿತು. ಇಷ್ಟು ದಿನ ದುಡಿದಿರೋ ದುಡ್ಡನ್ನ ಆಸ್ಪತ್ರೆಗೆ ಇಡಬೇಕಾಯಿತು. ಇದನ್ನ ಮನೇಲಿ ಕೂಡ ಹೇಳ್ಕೊಳ್ಳಂಗಿರಲಿಲ್ಲ. ಏನಪ್ಪ ದೇವ್ರೆ, ನನ್ನ ಜೀವನನ ನಾನೇ ಹಾಳು ಮಾಡಿಕೊಂಡೆ ಅನ್ನೋ ಪಶ್ಚಾತ್ತಾಪ ಅವನಿಗೆ ಚೀಮಾರಿ ಹಾಕಿತ್ತು. ಕೆಲವು ದಿನಗಳಾದಮೇಲೆ ನೀಲೇಶ್ ರಿಕವರಿ ಆಗ್ತಾನೆ. ತನ್ನ ಲೈಫ್ನ ಟ್ರ್ಯಾಕಿಗೆ ತರಬೇಕು ಅಂತ ದೃಢವಾಗಿ ಮೈಂಡ್ ಸೆಟ್ನ ಮಾಡ್ಕೋತಾನೆ. ಆದರೆ ಅವನು ಮಾಡಿಕೊಂಡಿರೋ ಸಾಲನ ಹೇಗೆ ತೀರಿಸ್ತಾನೆ? ಏನೆಲ್ಲ ತಿಪ್ಪರ್ಲಾಗ ಹಾಕ್ತಾನೆ? ಅವ್ರ ತಂದೆ ತಾಯಿ ಅವನ ಮೇಲಿಟ್ಟಿರೋ ನಂಬಿಕೆನ ಅದೇಗೊಳಿಸ್ಕೋತಾನೆ. ಇದೆಲ್ಲದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀಲೇಶ್ ಜೊತೆ ಸಿಗೋಣ. ನಿಮಗಿಷ್ಟ ಆದರೆ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.